ಆದ್ಮೇಲೆ ನೋಡಿ, ಹಿರಿಯ ಶಾಸಕರಿಂದಲೇ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರವಾಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರ್ತಾ ಇರೋರ ವಿರುದ್ಧ ನೋಟಿಸ್ ಅಸ್ತ್ರ ಬಿಡ್ತಾರ ಇವರು ಅಂತ. ಈಗ ಆಲ್ರೆಡಿ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಅದು ಬೇರೆ ಯಾರೋ ಅಲ್ಲ, ರಾಮನಗರದ MLA DCM DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು. ಅವ್ರಿಗೇನೋ ಕೊಟ್ಟರು, ಈಗ ಇನ್ನೊಂದವರು ಕೊಡಬೇಕಲ್ಲ. ಸೊ ಹಾಗಾಗಿ ಅವ್ರ ಸರದಿ ಈಗ ಇವತ್ತು ಅಥವಾ ನಾಳೆ ಯಾರ್ಯಾರು ಓಪನ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಸರ್ಕಾರಕ್ಕೆ ಮುಜುಗರ ತರುವಂತವ್ರು, ಫಾರ್ ಎಕ್ಸಾಂಪಲ್ ಶಾಸಕ BR ಪಾಟೀಲ್, ಅವ್ರಿಗೂ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಒಂದಷ್ಟು ಜನ ಸಚಿವರು ಅಷ್ಟೇ CM ವಿರುದ್ಧ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಚಿವರು CM ವಿರುದ್ಧ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ BR ಪಾಟೀಲ್ರು. KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕಾರಣವನ್ನ ಕೇಳಿ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ನೋಡಿ, ನಿನ್ನೆ ಒಂದು ಕಡೆ ಅಸಮಾಧಾನ, ಇವತ್ತು BR ಪಾಟೀಲ್ರು ಉಲ್ಟಾ ಹೊಡೆದ್ರು. ನೆನ್ನೆ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿಸಿದ್ದೆ ನಾನು, ಲಕಿಲಿ CM ಆಗೋದ್ರು ಅವರು, ಇವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ BR ಪಾಟೀಲ್, ಶಾಸಕ BR ಪಾಟೀಲ್ರು. ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿಸಿದ್ದೆ ಅಂತ ನಾನು ಹೇಳಿಲ್ಲ, ವಿಡಿಯೋ ಬಿಡುಗಡೆ ಮೂಲಕ BR ಪಾಟೀಲ್ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಈಗ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ. ನಾನು ಇವತ್ತು KR ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯನವರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತನಾಡಿದ್ದೇನೆ. ಅವರು ಲಕ್ಕಿ ಲಾಟ್ರಿ ಇತ್ತು, CM ಆದರು ಅಂತ ಹೇಳಿದೆ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು. ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ. ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾಯಿದ್ರು. ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದರು. ಅವರೊಬ್ಬ ಮಾಸ್ ಲೀಡರು, ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ. ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಲಕ್ಕಿ ಲಾಟ್ರಿ CM ಅನ್ನುವಂತ ಹೇಳಿಕೆ ಕೊಟ್ಟರಲ್ಲ BR ಪಾಟೀಲ್ ಅವರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದೇನು ಅಂತಂದ್ರೆ, ಲಾಟರಿ ಅಂತಂದ್ರೆ ಆಕಸ್ಮಿಕವಾಗಿ CM ಆಗುವುದು ಅಂತ, ಎಕ್ಸ್ಪೆಕ್ಟೇ ಮಾಡಿಲ್ಲದೆ CM ಆಗುವುದು ಅನ್ನೋ ಅರ್ಥ. ಆದ್ರೆ ಸಿದ್ದರಾಮಯ್ಯನವರಿಗೆ ಜನಪ್ರಿಯತೆ ಇದೆ, ಮಾಸ್ ಲೀಡರ್ ಅವರು. ರಾಜ್ಯದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಇರುವಂತಹ ರಾಜಕಾರಣಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರು. ಪಾಟೀಲ್ ನಡುವೆಯೂ CM ಆಗುವಂತ ಕಾಂಪಿಟೇಷನ್ ಇತ್ತು ಈ ಹಿಂದೆ. ಆಗ JH ಪಟೇಲ್ ಅವರು ಮುಖ್ಯಮಂತ್ರಿ ಆದರು. ಅವಾಗ ಕಾಂಪಿಟೇಷನ್ ಇತ್ತು ಸಿದ್ದರಾಮಯ್ಯನವ್ರಿಗೂ JH ಪಟೇಲ್ರಿಗೂ. ಆಗ JH ಪಟೇಲ್ರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯ ಏನು ಆಕಸ್ಮಿಕವಾಗಿ CM ಆಗಿದ್ದಲ್ಲ, ಅರ್ಹತೆ ಇದ್ದಿದ್ದಕ್ಕೆ CM ಆಗಿದ್ದಾರೆ ಅವರು ಅಂತಂದ್ರು. ಕನ್ನಡ ಚಾನಲ್ ಏನ್ ಕೇಳ್ತಾ ಇದ್ದಾರೆ, ಈ ಭಾಗಕ್ಕೆ ವಿಶೇಷ ಆದ್ಯತೆ ಈ ಕ್ಯಾಬಿನೆಟ್ ಸಂಪುಟದಿಂದ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಿಗುತ್ತೆ. ಸಿದ್ದರಾಮಯ್ಯನವರು ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ರು. ಎಲ್ಲಾ ಪಕ್ಷದ ನಾಯಕರನ್ನು ನೀವು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜನಪ್ರಿಯತೆ ಇರತಕ್ಕಂಥದ್ದು, ಜನನಾಯಕರಂತ ಹೆಸರಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ. ಅವ್ರು ಯಾವಾಗಲೂ ಆಗಬೇಕಾಗಿತ್ತು, ಆಕಸ್ಮಿಕ ಏನೂ ಇಲ್ಲ, ಅವ್ರಿಗೆ ಅರ್ಹತೆ ಇತ್ತು, ಅದರಿಂದ ಆಗಿದ್ದಾರೆ. ಕನ್ನಡ ಚಾನಲ್ ಏನ್ ಕೇಳ್ತಾ ಇದ್ದಾರೆ, ಈ ಭಾಗಕ್ಕೆ ವಿಶೇಷ ಆದ್ಯತೆ ಈ ಕ್ಯಾಬಿನೆಟ್ ಸಂಪುಟದಿಂದ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಿಗುತ್ತೆ. ಸಿದ್ದರಾಮಯ್ಯನವರು ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ರು. ಎಲ್ಲಾ ಪಕ್ಷದ ನಾಯಕರನ್ನು ನೀವು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜನಪ್ರಿಯತೆ ಇರತಕ್ಕಂಥದ್ದು, ಜನನಾಯಕರಂತ ಹೆಸರಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ. ಅವ್ರು ಯಾವಾಗಲೂ ಆಗಬೇಕಾಗಿತ್ತು, ಆಕಸ್ಮಿಕ ಏನೂ ಇಲ್ಲ, ಅವ್ರಿಗೆ ಅರ್ಹತೆ ಇತ್ತು, ಅದರಿಂದ ಆಗಿದ್ದಾರೆ. ಕನ್ನಡ ಚಾನಲ್ ಏನ್ ಕೇಳ್ತಾ ಇದ್ದಾರೆ, ಈ ಭಾಗಕ್ಕೆ ವಿಶೇಷ ಆದ್ಯತೆ ಈ ಕ್ಯಾಬಿನೆಟ್ ಸಂಪುಟದಿಂದ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಿಗುತ್ತೆ. ಸಿದ್ದರಾಮಯ್ಯನವರು